6 ಮಂತ್ಸ್ ಮುಂಚೆ ನಾನು ಡಿಸೈಡ್ ಮಾಡ್ತೀನಿ ಇವತ್ತಿಂದ ನಾನು ಶುಗರ್ ತಿನ್ನೋದಿಲ್ಲ ಅಂತ. ನಾನು ಯಾವ ಥರ ಇದ್ದೆ ಅಂದರೆ, ದಿನಕ್ಕೆ 4 ಸಲ ಟೀ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೆ. ಇವತ್ತಿಗೆ 6 ಮಂತ್ಸ್ ಆಯಿತು, ನಾನು ಯಾವುದೇ ಥರ ಸಿಚುವೇಶನ್ ಬಂದರೂ ಶುಗರ್ನ ನಾನು ತಿಂದಿಲ್ಲ. ಶುಗರ್ ತಿಂದೇ ಇರೋದ್ರಿಂದ ನನ್ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂದರೆ, ಒಂದನೇದು ಬಂದ್ಬಿಟ್ಟು ಸ್ಕಿನ್ನಲ್ಲಿ ಪಿಂಪಲ್ ಮತ್ತು ಎಕ್ನೆ ಕಡಿಮೆ ಆಗಿದೆ. ಎರಡನೇದು ಹೇರ್ ಗ್ರೋತ್ ಚೆನ್ನಾಗಿದೆ. ಅದ್ರ ಜೊತೆಗೆ ಹೇರ್ ಫಾಲು ಸ್ವಲ್ಪ ಕಡಿಮೆ ಆಗಿದೆ. ಶುಗರ್ ತಿನ್ನದೇ ಇದ್ರೆ ಏನೇನು ಚೇಂಜಸ್ ನಮ್ಮ ಬಾಡಿಯಲ್ಲಿ ನಾವು ಕಾಣ್ಬೋದು ಅಂದರೆ, ಒಂದನೇದು ಬಂದ್ಬಿಟ್ಟು ಫ್ಯಾಟ್ ಕಡಿಮೆ ಆಗುತ್ತೆ, ಬಾಡಿಯಲ್ಲಿರೋ ಫ್ಯಾಟು, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಫ್ಯಾಟಿ ಲಿವರ್ ಯಾರಿಗಿರುತ್ತೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಅವರಿಗೆ. ಸ್ಕಿನ್ನಲ್ಲಿ ಎಕ್ನೆ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಹೇರಲ್ಲಿ ಹೇರ್ ಗ್ರೋತ್ ಮತ್ತು ಹೇರ್ ಫಾಲಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಡೈಜೆಷನ್ ಬೆಟರ್ ಆಗುತ್ತೆ. ಅದ್ರ ಜೊತೆಗೆ ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ಮೂಡ್ ಸ್ವಿಂಗ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನ ನಾವು ಕಾಣಬಹುದು. ಇವಾಗ ಎಷ್ಟೊಂದು ಜನ ಕೇಳ್ಬೋದು, 6 ಮಂತ್ಸ್ ಇಂದ ಶುಗರೇ ತಿಂದಿಲ್ಲ ಅಂದ್ರೆ ಹೇಗೆ ಅಂತ. ನಮ್ಮ ಬಾಡಿಗೆ ಎಷ್ಟು ಶುಗರ್ ಲೆವೆಲ್ ಬೇಕು ಅಷ್ಟು ನಮಗೆ ನಾವು ದಿನನಿತ್ಯ ತಿನ್ನೋ ರೈಸಲ್ಲಿ, ಚಪಾತಿಯಲ್ಲಿ, ಮತ್ತೆ ಹಾಲು, ಮೊಸರು, ಈ ತರ ದಿನನಿತ್ಯ ನಾವು ಏನೇನು ಊಟ ತಿಂತೀವಿ ಅದರಲ್ಲಿ ನಮ್ಮ ಬಾಡಿಗೆ ಎಷ್ಟು ಲೆವೆಲ್ ಶುಗರ್ ಬೇಕು ಅಷ್ಟು ಲೆವೆಲ್ ನಮ್ಗೆ ಸಿಗುತ್ತೆ. ನೀವು ಕೂಡ ಶುಗರ್ ತಿನ್ನೋದನ್ನ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಕಮೆಂಟಲ್ಲಿ ನೋ ಶುಗರ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಶುಗರ್ ತಿನ್ನೋದು ಬಿಡೋದು ಅಂತ ಟಿಪ್ಸ್ನ ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು.